ಬನ್ನಿ ಬನ್ನಿ ಲೈವ್ ಆಗ್ತಾ ಉಂಟು. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ. ಇದು ನಮ್ಮೊಟ್ಟಿಗೆ ಪಕ್ಷದ ಉಪಾಧ್ಯಕ್ಷರಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಹಾಗೆ ಕಾರ್ಯದರ್ಶಿಗಳು ಶಿವರಾಜ್ ಸಿದ್ದು ಇದ್ದಾರೆ. ಬಹುತೇಕ ನಾವು ನಮಗೆ ನಮ್ಮ PDO ಗ್ರಾಮ ಪಂಚಾಯತಿ PDO ನೆಲ್ಲೇರು ಗ್ರಾಮ ಪಂಚಾಯತಿಯವರು ಇವರಿಗೆ ನಾನು 3-4 ಡೇಸ್ ಬಿಫೋರೇ ಒಂದು ಮೆಸೇಜ್ ಮಾಡಿದ್ದೆ ವಾಟ್ಸಪ್ಪಲ್ಲಿ. ಸೊ ನಾವು ಈ ದಿನಕ್ಕೆ ಬುಧವಾರ ಬರ್ತೀವಿ, ನಮಗೆ ಒಂದು ಅಭಿಯಾನ ಮಾಡಲಿಕ್ಕೆ ನೀವು ಇರಲೇಬೇಕು ಅಂತ ಹೇಳಿದ್ವಿ. ಯಾಕಂದರೆ ಬಹುತೇಕ ನಾವು ಇದಕ್ಕಿಂತ ಹಿಂದೆ ನಾವು ಬಂದಾಗ ನಮ್ಮ PDO ನಮಗೆ ಸಿಗಲಿಲ್ಲ. ಆಗ ಕಾರ್ಯದರ್ಶಿ ಅವರಿದ್ದರು, ಅವರಿಗೆ ನಾವು ಒಂದಷ್ಟು ಆಗ್ರಹ ಪತ್ರ ಅಂದರೆ ಲಂಚಮುಕ್ತ ಅಭಿಯಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು 17 ಪಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ. ಪಾಯಿಂಟ್ಸು ಯಾವ ಥರಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಏನೆಲ್ಲ ಇರಬೇಕು, ನಂತರ ಯಾವ ಥರಕ್ಕೆ ಇರಬೇಕು ಅನ್ನುವಂಥದ್ದು ಅದ್ರ ಬಗ್ಗೆ ನಾವು ಪಟ್ಟಿ ಮಾಡಿಕೊಂಡು ಕಲ್ಬರಿ ಕೊಟ್ಟಿದ್ವಿ. ಸೊ ಅದು ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನಮ್ಮ ಪಂಚಾಯತಿ ಅಧಿಕಾರಿನೇ PDO ಅವ್ರನ್ನೇ ಕೇಳೋಣ. ಫಸ್ಟ್ ಆಫ್ ಆಲ್ ಸರ್, ನೀವು ಹೌದು ಇಂಟರ್ವ್ಯೂ ಎಲ್ಲ ಅದು ನಾವು ಇಂಟರ್ವ್ಯೂ ಮಾಡ್ತಾ ಇಲ್ಲ, ಲಂಚಮುಕ್ತ ಅಭಿಯಾನ ಮಾಡ್ತಾ ಇಲ್ಲ. ಇಂಟರ್ವ್ಯೂನೇ ಬೇರೆ, ಸಂದರ್ಶನನೇ ಬೇರೆ. ನಾವು ಮಾಡ್ತಿರೋದು ನಾನು ಮಾತಾಡಿ ಅದನ್ನ ಸಮಸ್ಯೆ ಅಲ್ಲ, ಏನು ಸಮಸ್ಯೆ ಅಲ್ಲ. ಇಲ್ಲಿ ಸರ್ಕಾರಿ ಕಚೇರಿ ಇರುವಂಥದ್ದು ಏನೆಲ್ಲ ಲೋಪಗಳುಂಟು, ಏನೆಲ್ಲ ಇರಬೇಕಾಗಿತ್ತು ಅಂತ ಒಂದು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಅದ್ರ ಬಗ್ಗೆ ಮಾತ್ರ ನಿಮ್ಗೆ ಕೇಳ್ತೀವಿ ಅಷ್ಟೇ. ನಾವಿನ್ನೇನು ನಿಮಗೆ ಸಂಬಂಧಪಟ್ಟದ್ದು ವೈಯಕ್ತಿಕ ಕೇಳ್ತೀವಿ. ಸಾರ್ವಜನಿಕವಾಗಿ ಏನಿರ್ಬೇಕು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದ್ದು ಮಾತ್ರ ಏನು ವ್ಯವಸ್ಥೆ ಇದೆ, ಏನು ವ್ಯವಸ್ಥೆ ಇಲ್ಲ, ಯಾವ ವ್ಯವಸ್ಥೆ ಯಾಕೆ ಆಗಲಿಲ್ಲ ಮಾತಾಡುವಂಥದ್ದು ಪಬ್ಲಿಕಲ್ಲಿ ಪಬ್ಲಿಕಲ್ಲಿ ನಾನು ಮಾತಾಡಬೇಕಿಲ್ಲ. ನಮ್ಮ ಮೇಲಧಿಕಾರಿಗಳ ಪರ್ಮಿಷನ್. ಆ ಮೇಲಧಿಕಾರಿ ಪರ್ಮಿಷನ್ ಯಾಕೆ ಬೇಕು ನಿಮಗೆ? ನೀವು ಸಾರ್ವಜನಿಕ ಅಧಿಕಾರಿನ, ನೀವು ವೈಯಕ್ತಿಕ ಅಧಿಕಾರಿ, ನಿಮ್ಮ ಮನೆ ಬಂದಿದ್ದೀವಿ ಕೇಳೋದಕ್ಕೆ. ಇದು ನಿಮ್ಮ ಮನೆನಾ? ಇದು ನಿಮ್ಮ ಮನೆನಾ? ನಿಮ್ಮ ಮನೆಗೆ ನಾವು ಬಂದಿದ್ದೀವಾ? ನೀವು PDO ಅವರೇ, ನಾವು ಮನೆಗೆ ಬಂದಿದ್ದೀವಾ? ನಿಮ್ಮ ಮನೆಗೆ ಬಂದು ನಾವು ಪ್ರಶ್ನೆ ಕೇಳಿದ್ರೆ ಹೇಳ್ಬಾರ್ದು. ನಿಮ್ಮನ್ನು ಕೇಳಲಿ, 3 ಜನ ಕೇಳಿ ನಿಮ್ಮನ್ನ ಆನ್ಸರ್ ಮಾಡೋದಕ್ಕೆ ಮಾಡ್ತಿದ್ವಿ. ಸರಿ, ಎಂತ ಗೊತ್ತುಂಟಾ, ನಾನು ಎಲ್ಲಿಯಾದ್ರೂ ಹೆಚ್ಚು ಕಮ್ಮಿ ಆಗಿ ನಾನು ಮಾತಾಡುವಾಗ ಏನಾದ್ರು ತಪ್ಪಾಯ್ತು, ಅದು ದೊಡ್ಡ ಇಶ್ಯೂ ಆಯಿತು, ಅವಾಗ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ಅದೆಲ್ಲ ಬರ್ತಾರೆ. ಬೇಡ, ನಾವೀಗ ತಪ್ಪಿದ್ರೆ ಏನು ಕೇಳ್ತಾ ಇದ್ದೀವಿ ನೋಡಿ ಕೇಳಿ. ನೀವೇ ತಗೊಳ್ಳಿ, ಓದಿ. ನಿಮ್ಮ ಸರ್ಕಾರಿ ಕಚೇರಿ ಏನೆಲ್ಲ ಇರ್ಬೇಕು, ಏನೆಲ್ಲ ಇದೆ ಈಗ ಅಲ್ಲ, ನೀವೇ ಕೊಟ್ಟಿದ್ದೀವಿ. ಓದಿ ಕೇಳಿ, ಅವ್ರು ಹೇಳ್ತಾರೆ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅಂತ ಹೇಳಿ. ID ಕಾರ್ಡ್ ಹಾಕಿಲ್ಲ ಅಂತಂದ್ರೆ ಸರ್ಕಾರಿ ನೌಕರರು ಹೇಗೆ ಗುರ್ಸ್ಕೊಳಕ್ಕಾಗ್ತದೆ? ನೋಡಿ, ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬರಿಗೂ ಹಳದಿನ ಮತ್ತೆ ಕೆಂಪು ಪಟ್ಟಿಯಲ್ಲಿ ನಿಮಗೆ ಟ್ಯಾಗ್ ಕೊಟ್ಟಿದ್ದಾರೆ, ID ಕಾರ್ಡ್ ಹಾಕೊಳ್ಳೇಬೇಕು ಅಂತೇಳಿ. ಅದಾಗದಿದ್ರೆ ನಿಮಗೆ ಇದು ಅಫೆನ್ಸ್ ಆಗುತ್ತೆ, ಗೊತ್ತಾ? ಅದು ಗೊತ್ತಿಲ್ಲ, ಮತ್ತೆ ಯಾಕೆ ಹಾಕಿಲ್ಲ ID ಕಾರ್ಡು? ಸರಿ ನೋಡು, ನಿಮಗೆ ನಾವು ಈಗ ನಿಮ್ಮ ಯಾರಾದ್ರು EO ಕಡೆಯಿಂದ ಕಳಿಸ್ತೀವಿ ನಾವು, ಚೌಕಾಸ್ ನಿಮಗೆ ನೀವು ಆನ್ಸರ್ ಮಾಡ್ಬೇಕು ಅದಕ್ಕೆ. ಅಲ್ಲ, ಇದು ಕೇಳಿ ಸರ್ ನೀವು. ಇದಕ್ಕೆ ನಾನು ನಿಮಗೆ ಲಿಖಿತವಾಗಿ ಅಲ್ಲ, ಈಗಲೇ ನಾವು ಪ್ರಶ್ನೆ ಇದು ಕೇಳ್ತೀವಿ, ಹೇಳಿ ಏನೆಲ್ಲ ಇದೆ ಅಂತ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವಂಥ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣದ ಮುಂಭಾಗದಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಾ? ಈಗ ನೋಡಿ, ಜನರು ಯಾವುದಕ್ಕೆ ಬರ್ತಾರೆ ಅದು ಬಾಪೂಜಿ ಸಿಗ್ತದೆ. ಆನ್ಲೈನ್ ಅಪ್ಲೈ ಮಾಡಿ ಇಲ್ಲಿಗೆ ಬರ್ತಾರೆ, ಆನ್ಲೈನ್ ಅಲ್ಲಿ ಫೀಸ್ ಬರ್ತದೆ. ಆನ್ಲೈನ್ ಫೀಸ್ ಅಲ್ಲ, ಈಗ ಆನ್ಲೈನಲ್ಲೇ ಬರ್ತದೆ. ನಿಮಗೆ ಇಂಟ್ರೆಸ್ಟ್ ಬರ್ತಾರೆ. ಯಾರು ಒಬ್ಬ ಸಾರ್ವಜನಿಕರು ನನಗೆ ಓದಲಿಕ್ಕೆ ಬರೋದಿಲ್ಲ, ಆಯ್ತಾ, ಸಣ್ಣ ರೀತಿಯಲ್ಲಿ ನಾನು ಓದ್ತೇನೆ. 2ನೇ ಕ್ಲಾಸು 3ನೇ ಕ್ಲಾಸು ಓದ್ತೇನೆ ನಾನು. ನನಗೆ ಓದಲಿಕ್ಕೆ ಸಣ್ಣ ರೀತಿಯಲ್ಲಿ ಬರ್ತದೆ. ಈಗ ಬರ್ದೇ ಇರೋಂಥವ್ರಿಗೆ ಆನ್ಲೈನ್ ಸಿಗುತ್ತೆ, ತಗೋತಾರೆ. ಒಳ್ಳೆ ವಿಲೇಜ್ ಕಟ್ಟಿ ಇರ್ತಕ್ಕಂಥವ್ರಿಗೆ, ಏನು ಓದಿರೋರಿಗೆ, ಸಣ್ಣ ರೀತಿಯಲ್ಲಿ ಓದಿರೋಂಥವ್ರಿಗೆ ಬಂದ್ರು ಅಂತ ಹೇಳಿ ನನ್ನಲ್ಲಿಗೆ ಬಂದು ನನ್ನ ಬಗ್ಗೆ ನಿಮಗೆ ಯಾರಾದ್ರೂ ದೂರು ಕೊಟ್ಟಿದ್ದಾರೆ? ದೂರು ಕೊಡೋದಲ್ಲ, ಈಗ ಉಂಟಾ ನಿಮ್ಮಲ್ಲಿ ಕಚೇರಿ ಅಂತ ಕೇಳ್ತಿರೋದು ನಾವು. ನಿಮ್ಗೆ ಅರ್ಥ ಆಗ್ತದೆ ಹೇಳ್ತಿರೋದು. ಲಂಚಮುಕ್ತ ಅಭಿಯಾನ ಅರ್ಥ ಏನು ಗೊತ್ತಾ ನಿಮ್ಗೆ? ಸರಿ, ಲಂಚಮುಕ್ತ ಅಭಿಯಾನ ಅಂತ ಹೇಳಿದ್ರೆ ಪಾರದರ್ಶಕವಾಗಿ ಇರಬೇಕು ಅಂತೇಳಿ. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಪ್ರಾಮಾಣಿಕವಾದ ಪಾರದರ್ಶಕವಾದ ಆಡಳಿತ ಬೇಕು ನಮ್ಗೆ. ನಾವು ಪಬ್ಲಿಕ್ ಬಂದು ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ. ಯಾಕೆ ಪ್ರಶ್ನೆ ಮಾಡ್ತೀವಿ ಗೊತ್ತಿದೆಯಾ ನಿಮ್ಗೆ? ನಾವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಮೆ ಮಾಡಿ ಬೆವರು ಸುರಿಸಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತೀವಿ. ಯಾಕೆ ಮಾಡ್ತೀವಿ? ದೇಶ ಅಭಿವೃದ್ಧಿಗೋಸ್ಕರ, ರಕ್ಷಣೆಗೋಸ್ಕರ, ಭದ್ರತೆಗೋಸ್ಕರ ನೀವು ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೋಬೇಕು ಅಂತೇಳಿ ಪ್ರತಿನಿತ್ಯ ನಾವು ಸಾವಿರಗಟ್ಟಲೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಗೊತ್ತಾ ನಿಮ್ಗೆ? ಒಂದು ದಿನಕ್ಕೆ ಎಷ್ಟು ಕೋಟಿ ಟ್ಯಾಕ್ಸ್ ಸಂಗ್ರಹಣೆ ಆಗುತ್ತೆ ಹೇಳಿ ನಮ್ಮ ಕರ್ನಾಟಕದಲ್ಲಿ? 1,000 ಕೋಟಿಗಿಂತ ಅಧಿಕ ಟ್ಯಾಕ್ಸ್ ಸಂಗ್ರಹಣೆ ಆಗ್ತಾ ಇದೆ ಅಲ್ವಾ? ಈಗ ನೀವು ಈ ಗ್ರಾಮದವರ? ಹೌದು, ಈ ಗ್ರಾಮ ಅಲ್ಲ ನಂದು. ಅದು ಬಂದು ಪ್ರಶ್ನೆ ಮಾಡಬಾರ್ದಾ? ಅಲ್ಲ, ನಾನು ಹೇಳಿದ್ದೆ ಈಗ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಈಗ ಜನರಿಗೆ ಕೂಡ ಒಂದು ಬದ್ಧತೆ ಅಂತ ಇರ್ತದೆ. ಈಗ ತೆರಿಗೆ ಕಟ್ಟುವಂಥದ್ದು ನೋಡಿ, ಏಪ್ರಿಲ್ ಅಲ್ಲಿ ಮೇ ಅಲ್ಲಿ ಕಟ್ಟಿದ್ರೆ ತೆರಿಗೆ ಡಿಸ್ಕೌಂಟ್ ಇರ್ತದೆ. ನಾವು ಫೋನ್ ಮಾಡಿ ಹೇಳಿದ್ರು ಬರ್ತಾರಾ? ಅದನ್ನ ಕೇಳ್ತಿರೋದಲ್ಲ, ನಾನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ತೆರಿಗೆ ಅಲ್ಲ ಇದು.
ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ತೆರಿಗೆ ಇದು. ಅಲ್ಲ ಹೇಗೆ ಎಕ್ಸಾಮ್ ಬರ್ದು ಪಿಡಿಒ ಆಗಿದ್ದೀರಾ ನೀವು? ಎಕ್ಸಾಮ್ ಬರ್ದು ಪಿಡಿಒ ಆಗಿದ್ದೀರಾ ನೀವು? ಅಲ್ಲ ಏನು ಸಣ್ಣ ಸಣ್ಣದಕ್ಕೆಲ್ಲ ನೀವು ನನಗೆ ಟ್ಯಾಕ್ಸ್ ಗ್ರಾಮಲ್ಲ ಮಾತಾಡಿ. ಇದು ಕಂಪೌಂಡ್ ನಮ್ಮಲ್ಲಿ ನೀವು ಇಲ್ಲಿ ಮಾತಾಡೋದಿದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬೇಕು ತಗೊಂಡಿದ್ದೀರಾ? ಯಾಕೆ ಪೊಲೀಸ್ ಪರ್ಮಿಷನ್ ಬೇಕು? ಯಾಕೆ ಬೇಕು ಪೊಲೀಸ್ ಪರ್ಮಿಷನ್? ನಾವೇನ್ ಬಂದು ನಿಮ್ಮ ಮೇಲೆ ಅಲ್ಲೇ ಮಾಡ್ತಾ ಇದೀವಾ? ಅಲ್ಲೇ ಮಾತ್ರ ಪೊಲೀಸ್ ಪರ್ಮಿಷನ್ ರೀತಿ ಮತ್ತೆ ನೀವೆಲ್ಲ ಸರಿ ಉಂಟಾ? ಮಾತಾಡ್ತೇವೆ ಕರೆಕ್ಟ್, ನಾವು ಕೇಳ್ತಾ ಇದ್ದೇವೆ, ನೀವು ಅರ್ಥ ಮಾಡಿಕೊಂಡ ರೀತಿ ಬೇರೆ. ನೀವು ಏನ್ ಸಹ ಹೇಳ್ಬೇಡಿ, ಇಲ್ಲಿದ್ದ ಕ್ವಶನ್ ಆನ್ಸರ್ ಕೊಟ್ಟರೆ ಸಾಕು ನಮಗೆ. ನಾವು ನಿಮ್ಮ ಹತ್ರ ತೆರಿಗೆ ಎಷ್ಟು ಕಟ್ಟುದಿಲ್ಲ, ಅದಿಲ್ಲ ಎಂತ ಕೇಳಿಗೆ ಬರಲಿಲ್ಲ. ಅದು ನಿಮ್ಗೆ ಗೊತ್ತು, ನಮ್ಗೆ ಗೊತ್ತಾಗ್ತದೆ. ಅಲ್ಲ, ಒಂದು ನೀವು ಪಿಡಿಒ ಆಗಿದ್ಕೊಂಡು ನಿಮ್ಮ ಇದರಲ್ಲಿ ಅಂಡರಲ್ಲಿ ಬರ್ತಕ್ಕಂಥ ಯಾವ ಒಬ್ಬ ಎಂಪ್ಲಾಯ್ ಇದೇನು ಸರ್ ಅಧಿಕಾರಿ ಕೂಡ ನೀವು ಒಂದು ಐಡಿ ಕಾರ್ಡ್ ಹಾಕಿ ಕೇಳಿಲ್ಲ ನೀವು ಇಲ್ಲಿ ತನಕ. ಅದು ಗೊತ್ತಿಲ್ವಾ ನಿಮ್ಗೆ? ನೋಡಿ, 5 ತಿಂಗಳ ಸರ್, ನಾನೊಂದು ಹೇಳ್ತೇನೆ. 5 ತಿಂಗಳ ಮುಂಚೆ ನಾವು ಇಲ್ಲಿ ಬಂದಿದ್ದೆವು, ಅಭಿಯಾನ ಮಾಡಿಕೊಂಡು ಏನು ಲೋಪ ಇದೆ ಅದರ ಬಗ್ಗೆ ಒಂದು ಪಟ್ಟಿ ಮಾಡಿ ನಿಮ್ಮ ಸಿಗರೇಟ್ ಕೊಟ್ಟಿದ್ದೆವು. ನೀವು ಇರ್ಲಿಲ್ಲ, ನೀವೆಲ್ಲೋ ಟ್ರೈನಿಂಗಿಗೆ ಹೋಗಿದ್ದೀರಿ. ಅದು ಮಾಡಿದ್ದೇವೆ, ಅದರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಆ ವ್ಯವಸ್ಥೆಯನ್ನು ಸರಿ ಮಾಡಿದ್ದೀರಾ? ಪಂಚಾಯತಿಗೆ ಮೂಲಭೂತ ವ್ಯವಸ್ಥೆ ಏನು ವ್ಯವಸ್ಥೆಗೆ ಮಾಡ್ಬೇಕಾ, ಅದು ಇದೇನಾ ಇಲ್ಲ ಅಂತೇಳಿ ಪರಿಶೀಲನೆ ಮಾಡಿಕೊಂಡು ನಾವು ಕೊಟ್ಟದ್ದು. ಅದಕ್ಕೆ ನಮಗೆ ಈಗ ಆನ್ಸರ್ ಬೇಕು ಏನಂತ ಹೇಳಿದಾಗ ಮಾಡಿದೀರಾ. ಒಂದು ಐಡಿ ಕಾರ್ಡ್ ಇದ್ದು ನಾವು ಕೂಡ ಹೇಳಿದ್ದೇವೆ, ಇನ್ನು ಕೂಡ ಜಾರಿ ಆಗ್ಲಿಲ್ಲ, ಅದು ಕಾಣ್ತಾ ಇದೆ. ಬೇರೆ ವ್ಯವಸ್ಥೆಗಳು ಆಗಿದ್ದೇವೆ ಅಂತ ಕೇಳಿಗೆ ನಾವು. ಈಗ ನೀವು ಹೇಳ್ತಿದ್ದೀರಿ ಸಾರ್ವಜನಿಕರ ಪ್ರಶ್ನೆ ಮಾಡ್ಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಬೇಕಂತೇಳಿ. ಎಲ್ಲಿಯಾದರೂ ಇದನ್ನ ಸರ್ಕ್ಯುಲರ್ ನೀವು ಒಂದು ತೋರಿಸಿ, ನಾವು ಹೋಗ್ತೇವೆ. ಇಲ್ಲಿಂದ ವಾಪಸ್ ನಾವು ಹೋಗ್ತೇವೆ. ಸಾರ್ವಜನಿಕರು ಎಲ್ಲಾದ್ರೂ ಉಂಟಾ? ಒಬ್ಬ ಸಾರ್ವಜನಿಕ ಅಲ್ಲಲ್ಲ, ಒಬ್ಬ ಸಾರ್ವಜನಿಕ ಅಧಿಕಾರಿಗೆ ಬಂದು ಒಬ್ಬ ಪಬ್ಲಿಕ್ ಪ್ರಶ್ನೆ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿ ಪರ್ಮಿಷನ್ ಬೇಕು ಅಂತ ಹೇಳ್ತೀರಲ್ಲ ನೀವು ಬ್ರಿಟಿಷ್ ಕಾಲನ ಇದು? ಸರ್, ನಾನೊಂದು ಹೇಳ್ತಾ ಇದ್ದೇನೆ, ನಿಮ್ಮನ್ನೀಗ ಪಿಡಿಒ ನಡು ರಸ್ತೆಯಲ್ಲಿ ನಿಲ್ಲಿಸಿ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಅದು ನಮ್ದು ತಪ್ಪು. ನಾವು ನಿಮ್ದೊಂದು ಕಚೇರಿ ಇದೆ, ಪಂಚಾಯತ್ ಕಚೇರಿಯಲ್ಲಿ ಸಾರ್ವಜನಿಕರು ಬಂದು ಇದು ಏನು ಪಾರದರ್ಶಕ ಆಡಳಿತ ಆಗ್ಬೇಕು, ಹೌದಲ್ವ ಸರ್? ಮುಚ್ಚುಮರೆ ಇಲ್ಲದೆ ಆಡಳಿತ ನಡೆಸುವಂಥದ್ದು. ಅದಕ್ಕೆ ನಾವು ನಿಮ್ಮ ಕಚೇರಿಯಲ್ಲೇ ಬಂದು ನಾವು ಕೇಳುವಂಥದ್ದು. ಅದರಲ್ಲಿ ತಪ್ಪಿನಿದೆ, ಕೇಳಬಾರ್ದಾ? ಅಲ್ಲ, ಅದನ್ನೇ ನಾವು ಮಾತಾಡ್ತಿದ್ದೆ. ಏನು ವ್ಯವಸ್ಥೆ ಬೇಕು ಮೂಲಭೂತ ಸರ್ಕಾರಿ ನೌಕರ ಅವರು, ಸರ್ಕಾರ ಅಲ್ಲ, ಅವರು ಗ್ರಾಮ ಪಂಚಾಯತ್. ಆದ್ರೆ ಅವ್ರಿಗೆ ಐಡಿ ಕಾರ್ಡ್ ಇಲ್ವಾ? ಈಗ ನಾನು ಬಂದು ಕುತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನನ್ಗೆ ಅಧಿಕಾರ ಇದೆಯಾ? ಅದು ಆಗ್ತದ? ಮತ್ತೆ ಈಗ ತಮ್ಮ ಸಿಸ್ಟಮ್ ಇರುವಂತದ್ದು, ತಮ್ಮ ಸಿಸ್ಟಮ್ ಐಡಿ ಕಾರ್ಡ್ ಇಲ್ಲದಿದ್ರು ಕೂಡ ತಮ್ಮಲ್ಲಿ ವರ್ಕ್ ಆಗುವಂತದ್ದು. ಐಡಿ ಕಾರ್ಡ್ ಇಲ್ಲ ಸರ್, ಐಡಿ ಕಾರ್ಡ್ ಇದೆ. ಈಗ ಅಲ್ಲ, ಅದಕ್ಕೆ ಹಾಕ್ತೇವೆ. ತುಂಬಾ ಪಬ್ಲಿಕ್ ಇದ್ರೆ ನಾವು ಹಾಕ್ಬೇಕಾಗ್ತದೆ. ಇಲ್ಲಿ ತುಂಬಾ ಪಬ್ಲಿಕ್ ಆಗಿರ್ತದೆ, ನಮ್ಗೆ ಭರ್ತಿ ಇರುವಂತವರೇ ಬರುವುದು. ಅದಕ್ಕೆ ನೀವು ಐಡಿ ಕಾರ್ಡ್ ಹಾಕೋ ಹಾಗಿಲ್ಲ. ಡೆಸಿಗ್ನೇಷನ್ ಬೋರ್ಡು ಐಡಿ ಕಾರ್ಡ್ ಅನ್ನೋದು ಪ್ರತಿ ಸರ್ಕಾರಿ ನೌಕರನ್ನು ಕಂಪಲ್ಸರಿ ಮಾಡಿದ್ರೆ ಗೊತ್ತಾ ಈಗ ನಿಮಗೆ? ಇದಕ್ಕೆ ನಿಮ್ಮ ಇವರು ಸೆಕ್ರೆಷನ್ ಕೊಟ್ಟಿಲ್ಲ, ನಿಮ್ಮ ಸರ್ಕಾರ ಮುಖ್ಯ ಆದೇಶ ಕೊಟ್ಟಿರೋರು ಐಟಿ ಕೆಲಸ ಮಾಡೋರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ಈಗ ಇದನ್ನ ಕೇಳಿ, ಯಾಕೆಂತ ಹೇಳಿದ್ರೆ ಅವರು ಹಾಕುದಿಲ್ಲ ಅಂತ ಹೇಳ್ತಾರೆ. ಐಡಿ ಕಾರ್ಡ್ ಸರ್ಕ್ಯುಲರ್ ಇದೆ, ಸರ್ಕ್ಯುಲರ್ ಜಾರಿ ಆಗುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಅವರ ಹತ್ರ ನಾವು ಮಾತಾಡುವ. ಅವರು ಇದು ಮಾಡಿದ್ದಾರೆ, ನಾವು ಏನು ಕೊಟ್ಟಿದ್ದೇವೆ ಅದರ ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡುವ. ಇವರು ಕಡಬ ತಾಲೂಕು ನವೀನ್ ಅವರೊಟ್ಟಿಗೆ ಮಾತಾಡ್ತೀವಿ. ಈಗ ಇಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನು ನೋಡಿಕೊಂಡು ಹೋಗುವ. ನಾವು ಬಗ್ಗೆ ಕಳಿಸ್ತೀವಿ. ಈಗ ನಿಮಗೆ ಗೊತ್ತೇ ಇದೆ, ನೆಲ್ಯಾಡಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತ ಶೌಚಾಲಯ ಇದೆ ಅಲ್ವಾ? ಅದು ಸ್ವಚ್ಛವಾಗಿದೆಯಾ, ಜನರಿಗೆ ಮುಕ್ತವಾಗಿದೆಯಾ? ಅದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲ ಅಲ್ವಾ? ಅದ್ರ ಬಗ್ಗೆ ನಮ್ಗೆ ಅನೇಕ ದೂರು ಬಂದಿದೆ. ಆಯ್ತಾ? ಅದರ ಬಗ್ಗೆ ನಮಗೆ ಬಂದು ನಾವು ಒಂದೊಂದು ಕ್ರಮ ಮಾಡ್ತಿದ್ದೇವೆ. ನೋಡಿ, ಅದರ ಮೇಲೆ ಮರ ಎಲ್ಲ ಇತ್ತ, ಅದನ್ನೆಲ್ಲ ತೆರವುಗೊಳಿಸಿದ್ದೇವೆ. ಇನ್ನೆಷ್ಟು ಕ್ರಿಯೋಜನೆ ಇಟ್ಟು ಅದನ್ನು ಇನೋವೇಷನ್ ಮಾಡಿ ಕೆಲಸ ಮಾಡ್ತೇವೆ. ಇನ್ನು ಎಷ್ಟು ದಿನ ನಮಗೆ ಒಮ್ಮೆಲೆ ಆಗ್ತದಾ? ನಮಗೆ ಪ್ರೊಸೀಜರ್ ಇದೆ, ಕ್ರಿಯೋಜನೆ ಎಲ್ಲ ಆಗ್ತದೆ. ಎಷ್ಟು ಸಮಯ ಆಗ್ಬೋದು ಅದಕ್ಕೆ? 2-3 ತಿಂಗಳು ಆಗ್ತದೆ, ಕಮ್ಮಿ ಇಲ್ಲ. ಈಗ ನನ್ನ ಪ್ರಕಾರ ಈ ಗ್ರಾಮಕ್ಕೆ ಜನಪ್ರತಿನಿಧಿ ಆಗೋದಿಲ್ಲ, ಎಲ್ಲ ನಿಮಗೆ ಜವಾಬ್ದಾರಿ. ನೀವು ಸ್ವಲ್ಪ ಪ್ರಯತ್ನ ಪಟ್ಟ ಮನಸ್ಸು ಮಾಡಿ ಬೇಗ ಆದಂಥ ಕೆಲಸ. ಯಾಕಂದರೆ ಮಹಿಳೆಯರು, ಸಣ್ಣ ಮಕ್ಕಳು, ವೃದ್ಧರು, ಅಂಗಡಿಗಳು ಹೋಗುವ ಗ್ರಾಮ ಪಂಚಾಯತಿ ಅನೇಕ. ನನ್ನ ಪ್ರಕಾರ ನೆಲ್ಯಾಡಿಯಲ್ಲಿ ಬಹುತೇಕ ನಿಮ್ಗೆ ಗೊತ್ತಿರೋ ಪ್ರಕಾರ ದೊಡ್ಡ ಗ್ರಾಮ ಪಂಚಾಯತಿ ಕಡಬ ತಾಲೂಕಲ್ಲಿ ಅಲ್ವಾ? ಶೌಚಾಲಯ ಒಂದು ಮುಕ್ತವಾಗಿಲ್ಲ ಅಂತಂದರೆ, ಜೊತೆಗೆ ಸ್ವಚ್ಛವಾಗಿಲ್ಲ ಅಂತಂದರೆ ಈಗ ನೀವ ನಾವು ಜವಾಬ್ದಾರಿ ನೀವೇ ಅಲ್ವಾ? ಹಿಂಗೇನಾದ್ರು ಸ್ವಲ್ಪ ಮಾತಾಡಿದ್ರೆ ಕೋಪ ರೋಷ ಎಲ್ಲ ಬರ್ತದೆ. ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದೀವಿ, ಅಥವಾ ನನ್ನ ವೈಯಕ್ತಿಕ ಅವೈಯಕ್ತಿಕ ಯಾರು ಬಂದಿದ್ದಲ್ಲ. ಜನರಿಗೆ ಸಂಬಂಧಪಟ್ಟಂತೆ ಕೇಳಲಿಕ್ಕೆ ಬಂದಿದ್ದೀವಿ. ಆಯ್ತಾ? ಅದು ಬಿಡಿ, ನೀವೀಗ ಒಂದು 15 days ಟೈಮ್ ಅಂತ ಅದು ಏನು ಅಲ್ಲ, ಒಂದು ವಿಷಯ ಹೇಳ್ತೇನೆ. ಈಗ ನೋಡಿ, ಒಮ್ಮೆಲೆ ಮಾಡ್ಲಿಕ್ಕೆ ಆಗುದಿಲ್ಲ, ಅರ್ಥ ಆಗ್ತದೆ. ಈಗ ಈ ವರ್ಷದ್ದು ಆಕ್ಷನ್ ಪ್ಲಾನ್ ಏನು ಅಂತ ಮಾಡಿಲ್ಲ, ಇನ್ನಾಗಬೇಕು. GPDP ಸಭೆ ಆಗಿದೆ, GPDP ಸಭೆ ಆಗಿದೆ. ಇನ್ನು ಗ್ರಾಮ ಸಭೆ ಆಗಸ್ಟ್ 3 ತಿಂಗಳಿಗೊಮ್ಮೆ ಮಾಡ್ತಾರೆ, 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಇಲ್ಲ. ಅದು ಈಗ ಏನು ಜಮಬಂದಿ ಕ್ಯಾನ್ಸಲ್ ಮಾಡಿ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ಮಾಡುವಂಥದ್ದು.
ಅದರ ನಡುವಿನಲ್ಲಿ 2 ಮೇನ್ ಗ್ರಾಮ ಸಭೆ ಮತ್ತೆ ಅದರ ನಡುವಿನಲ್ಲಿ 3 ತಿಂಗಳಿಗೊಮ್ಮೆ ಒಂದೇ ಮಕ್ಕಳದ್ದು ಎಲ್ಲ ಮಹಿಳೆಯರದ್ದು ಆ ಥರ ವಿಶೇಷ ಗ್ರಾಮ ಸಭೆ. ಓಕೆ ಓಕೆ. GBDP ಆಗಿದೆ, ಇದು ಕ್ರಿಯೋಜನೆ ಆಗಲಿಲ್ಲ. ಇನ್ನು ಕ್ರಿಯೋಜನೆ ನೀವೇ ಮಾಡೋದಲ್ಲ, ನೀವು ಮತ್ತು ಆಡಳಿತಾಧಿಕಾರಿ. ಈಗ ಪಂಚಾಯತ್ ಸದಸ್ಯರು ಇಲ್ಲ, ಬಾಡಿ ಇಲ್ಲ, ಆಗಿರುವಾಗ ಗ್ರಾಮ ಸಭೆಯನ್ನು ಕರೆದು ಗ್ರಾಮ ಸಭೆಯಲ್ಲಿ ಯಾವ ಬೇಡಿಕೆಗಳು ಬರ್ತದೆ ನೋಡಿ ಆದ್ಯತೆ ಬಗ್ಗೆ ತಯಾರಿಸಿ ಮಾಡೋದು. ಅಲ್ಲ GBDP ಆಗಿದೆ ಅಂತ ಹೇಳ್ತೀರಲ್ಲ. GPDP ಒಂದು 5 years plan. 5 years plan ಒಂದಾಗಿದೆ, 5 years plan ಆಗಿದೆ. ಇಯರ್ಲಿ ಮತ್ತೆ ನಾವು ಬೇರೆ ಮಾಡ್ತೇವೆ. ಹೌದು, ಅದರಲ್ಲಿ ಯಾವುದು GPDP ಅಲ್ಲೆಲ್ಲ ಸೇರಿರ್ತದೆ. ಹೌದು, ಇಯರ್ಲಿ ನಾವು ಮತ್ತೆ ಬೇರೆ ಮಾಡ್ತೇವೆ. ಅದರಲ್ಲಿ ಇಯರ್ಲಿ ಮಾಡಬೇಕಾದ್ರೆ GBDP ಅಲ್ಲಿ ಬಂದಂತೆ ಕಾಮಗಾರಿ ತೆಗೆದುಕೊಳ್ತೀರಲ್ವಾ? GPDP ಬಂದಂತೆ ಕೊಡುವಂಥದ್ದು. ಅದೇ. ಆದರೆ ಈ ವರ್ಷಕ್ಕೆ ಮಾಡಬೇಕಿದ್ರೆ ವಿಶೇಷ ಗ್ರಾಮ ಸಭೆಗಳು ಆ ಗ್ರಾಮ ಸಭೆಯಲ್ಲಿ ಅದನ್ನು ನೋಡ್ಕೊಳ್ತೇವೆ. ಯಾವುದನ್ನು ಮಾಡಬೇಕು, ಯಾವುದು ಈ GBDP ಅಲ್ಲಿ ಬಂದ ಕಾಮಗಾರಿಯನ್ನೇ ಮಾಡುವುದಂತ, ಬೇರೆ ಮಾಡಲಿಕ್ಕಿಲ್ಲಲ್ಲ. ತುರ್ತಿದ್ದರೆ ಮಾತ್ರ ಅದನ್ನು ಸೇರಿಸುವಂಥದ್ದು. ಇಯರ್ಲಿ ಪ್ಲಾನ್ ಆಗಲಿಲ್ಲ, 5 year ಪ್ಲಾನ್ ಆಗಿದೆ, ಹೌದಲ್ವಾ? ಓಕೆ ಸರಿ, ಅದು ನೀವು ಏನಾದರೂ ಗೊತ್ತಿದ್ದರೆ ಇಲ್ಲೇ ಕೇಳ್ಬಿಡಿ, ಮಾತಾಡ್ತೀವಿ. ಅವರಿಗೆ ಮಾಹಿತಿ ಇಲ್ಲ ಅಂತಂದರೆ ನಾವು ಮಾಹಿತಿ ಹಬ್ಬ ಕಾಯ್ದೆಯಲ್ಲಿ ಮಾಹಿತಿ ತೊಗೊಳ್ಳೋಣ. ಅಲ್ಲ, ಅದು ನಾವು ಮಾತಾಡೋದು ನಾವು ಏನು ಕೊಟ್ಟಿದ್ದೇವೆ, ಏನು ಜಾರಿ ಆಗಲಿಲ್ಲ. ಅವರು ಹೇಳ್ತಾ ಇದ್ದಾರಲ್ಲ ಪಬ್ಲಿಕ್ಕಿಗೆ ನಾನು ಆನ್ಸರೇಬಲ್ ಅಲ್ಲ ಅಂತೇಳಿ. ಯಾರು ಆನ್ಸರೇಬಲ್ ಅಂತೇಳಿ ಮತ್ತೆ ಯಾರ ಹತ್ರ ಕೇಳುವ. ಈಗ ಏನಿದೆ ಇವರಿಗೆ ಕೊಟ್ಟು ಮತ್ತೆ ಇನ್ನೊಂದು ಕೇಳಿದ್ರೆ ಗ್ರಾಮಸ್ಥರ ಅಂತ, ನಾನು ಈ ನೆಲ್ಲಡಿ ಗ್ರಾಮದ ಸರಳಿಕೆರೆ. ನೆಲ್ಲಡಿ ಗ್ರಾಮ ಪಂಚಾಯತ್ ಅವರೇ ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಅಲ್ಲ ಏನಾದರೂ ಕೇಳಿ ಅದ್ರ ಬಗ್ಗೆ. ಸರ್ಕಾರದ ಕಡೆಯಿಂದ ಒಂದಷ್ಟು ವಿಭಾಗ ಅಂತ ಹೇಳಿದ್ರೆ ಪಂಚಾಯತಲ್ಲಿ ಇರುವುದು ಒಂದೇ ವಿಭಾಗ. ನಿಮ್ಮ ಈ ಕೃಷಿ ಇಲಾಖೆ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಸಿಬ್ಬಂದಿಯ ಮತ್ತು ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಕಂಪಲ್ಸರಿ ಇರಲೇಬೇಕು ಉಂಟಾ? ಎಲ್ಲದಕ್ಕೂ ಉಂಟಾ? ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಧರಿಸಿದ್ದೀರಾ? ಧರಿಸಿಲ್ಲ. ಯಾಕೆ ಧರಿಸಿಲ್ಲ? ನೋಡಿ, ಈಗ ನಾವು ಲೋಕಲಲ್ಲಿ ಕೆಲಸ ಮಾಡುವಾಗ ID ಕಾರ್ಡ್ ಹಾಕಿ ಇದ್ರೆ ಎಂತ ಗೊತ್ತುಂಟು, ಜನರಿಂದ ನಮ್ಮನ್ನು ಬೇರ್ಪಡಿಸಿದಾಗೆ ಆಗ್ತದೆ. ನಾವು ಜನರ ಒಟ್ಟಿಗೆ ಕೆಲಸ ಮಾಡ್ಬೋದು. ಅದಕ್ಕೆ ID ಕಾರ್ಡ್ ಹಾಕಿ ಕೆಲಸ ಮಾಡಬಾರ್ದು. ID ಕಾರ್ಡ್ ಹಾಕಿದ್ರೆ ID ಕಾರ್ಡ್ ಹಾಕಿದ್ರೆ ಎಂತ ಗೊತ್ತಿಲ್ಲ, ಈಗ ಸ್ವಲ್ಪ ಪಾಪದವ ಬಂದರೆ ಮಾತಾಡಲಿಕ್ಕೆ ಇರ್ತದೆ. ಹೌದಾ? ID ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಜನರಲ್ ಆಗಿ ಬಂದು ಮಾತಾಡ್ತಾರೆ. ಸಂತೋಷ, ಒಳ್ಳೆ ಆನ್ಸರ್ ಮಾತಾಡಿದ್ರೆ ನೀವು. ಅಲ್ಲ ಸರ್, ಅದರ ಬಗ್ಗೆ ಸರ್ಕ್ಯುಲರ್ ಬಂದಾಗ ನೀವು ಅವತ್ತಕ್ಕೆ ರಿಪ್ಲೈ ಕೊಡಬೇಕಲ್ಲ ಸರ್. ಈ ಥರ ಇದರಲ್ಲಿ ಈ ಥರ ಇದೆ. ಈಗ ನಾವು ರೈಟಿಂಗ್ ಕೇಳೋಣ ಅವ್ರಿಗೆ. ID ಕಾರ್ಡ್ ಹಾಕಿದ್ರೆ ಈ ಥರ ಸಮಸ್ಯೆ ಎಲ್ಲ ಹೇಳ್ತಿದಾರಲ್ಲ, ಈಗ ಮೌಖಿಕವಾಗಿ ಹೇಳ್ತಾರೆ, ನಿಲ್ಕಿಲ್ಲ ಕೊಳ್ಳಿ ಹೇಳ್ತಾ ಇರೋದು. ಸರ್ಕ್ಯುಲರ್ ಬಂದು ಸರ್ಕಾರಕ್ಕೆ ಒಂದು ರಿಪ್ಲೈ ಕೊಟ್ಟರೆ ಒಳ್ಳೇದಾಗ್ತದಲ್ಲ. ಅವರ ಒಪಿನಿಯನ್ ಒಳ್ಳೇದಿರ್ಬೋದು, ಸರ್ಕಾರ ಕನ್ಸಿಡರ್ ಮಾಡಿದರೆ ಒಳ್ಳೇದು. ಈಗ ಅವ್ರೇನು ಹೇಳಿದ್ದು, ನಮಗೆ ಜನಸಾಮಾನ್ಯರೊಟ್ಟಿಗೆ ಬೆರೆತು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದು. ID ಕಾರ್ಡ್ ಹಾಕೊಂಡಿದ್ರೆ ID ಕಾರ್ಡ್ ಹಾಕೊಂಡ್ರೆ ಅದು ಲಿಖಿತವಾಗಿ ಒಳ್ಳೆ ನಮಗೆ. ಜನರು ಬಂದ್ರು ಅವರು ID ಕಾರ್ಡ್ ನೋಡಿ ಅವರು ಏನೋ ಅಂದ್ರೆ ತತ್ತುಲಿ ಅಂತ ಕೆಲವೊಂದು ಬ್ಯಾಂಕದ ಆಫೀಸರ್ನ ಗುಂಪು ಇದೆ. ID ಕಾರ್ಡ್ ಇತ್ತು ನನ್ನ ಪಾತ್ರೆಗೆಲ್ಲ ಹೋಗ್ತೀವಿ. ಆಯ್ತು, ಅದು ನೀವು ಸ್ವಲ್ಪ ನಮ್ಗೆ ಲಿಖಿತವಾಗಿ ಕಳಿಸ್ಕೊಡಿ. ನಾವು ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ. ಹೊರಗುತ್ತಿಗೆ ಆಗಿಲ್ಲ ಹೋದಂತ ಗ್ರಾಮ ಪಂಚಾಯತಿ ಅವ್ರಿಗೂ ID ಕಾರ್ಡ್ ಇಲ್ಲ. ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ. ಆನ್ಲೈನ್ ಇದ್ದು ಅದು ನಮಗೆ ಇಯರ್ಲಿ ಚೇಂಜ್ ಆಗ್ತಾ ಇರ್ತದೆ. ಇಯರ್ಲಿ ಪ್ರಕಟಿಸಬೇಕು. ಈಗ ಏಪ್ರಿಲ್ ನಂತರ ಈ ಸಲ ಪ್ರಕಟಿಸಬೇಕು. ಯಾಕೆ ಪ್ರಕಟಿಸಿಲ್ಲ? ಈ ಸಲ ಪ್ರಕಟಿಸಬೇಕು. ಅದು ಇನ್ನು ಹಿಂದೆ ಇದ್ದದ್ದು. ನಾಮಫಲಕ ಇಲ್ಲ ಎಲ್ಲದಲ್ಲಿ. ನಾನು ನೋಡಿ ಬಂದೆ. ಅಲ್ಲ ಮತ್ತೆ ನೋಡು ಕೇಳ್ಬಿಟ್ಟು ನಾಮಫಲಕ ಬೇಕು. ಕಾರ್ಯದರ್ಶಿ ಉಂಟಲ್ಲ, ಲೆಕ್ಕ ಸಾಕಿಲ್ಲ. ಇಬ್ಬರು ಮಾತ್ರ ಇರುತ್ತೆ. ಲೆಕ್ಕ ಸಾಕಿರಿಲ್ಲ. ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಇರುವುದು. CCTV ಉಂಟಾ? ವರ್ಕ್ ಆಗ್ತಾ ಉಂಟಾ? ಅದ್ರ ಮಾಹಿತಿ ಕೇಳಿದ್ರೆ ಕೊಡ್ತೀರಾ? ಫುಟೇಜು ಸ್ಟೋರೇಜ್ ಇದ್ದದನ್ನು ಕೊಡ್ಬೋದು. ಎಷ್ಟು ದಿನ ಸ್ಟೋರೇಜ್ ಇರುತ್ತೆ? 7 ದಿವಸದಲ್ಲಿ ಸ್ಟೋರೇಜ್ ಇರ್ತದೆ. ಜಾಸ್ತಿ ಇರೋದಿಲ್ಲ. ಅದನ್ನು ಕೊಡಿ ನಮಗೆ. ಎಲ್ಲ ನೀವೀಗ ಏನು ಹೇಳ್ತಾ ಇದ್ರು, ನಮ್ಮದೊಂದು ಪೂರ್ತಿಯಾಗಿ ಸಂಪೂರ್ಣವಾದ ಲಿಖಿತ ರೂಪದಲ್ಲಿ ಕೊಡಬೇಕು ನೀವೀಗ ನನಗೆ. ನಾನು ತೊಗೊಂಡೋಗ್ತೀನಿ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇಲ್ಲ. ಕುರ್ಚಿ ವ್ಯವಸ್ಥೆ ಉಂಟು? ಎರಡು ಮಾತ್ರ ಉಂಟು. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ. ದೂರ ಬರಲಿಕ್ಕೆ ಸಾಧ್ಯವಿಲ್ಲ. ತುಂಬ ಪ್ರಾಮಾಣಿಕವಾಗಿ ಬೇಕಿದ್ರೆ ಈಗ ಮಾತಾಡಿ, ಇದರಲ್ಲಿ ಬಂದವರಲ್ಲಿ ಕೇಳಿ. ತೊಂದರೆ ಅಲ್ಲ, ಅದು ಇರ್ಬೋದು. ನಾವು ಅದಕ್ಕೇನು ಹೇಳಿದಿಲ್ಲ ಸರ್. ಇನ್ನು ದೂರ ಬಂದ್ರೆ ನಾವು ಬರ್ತೇವೆ ಅಷ್ಟೇ. ನಾವು ದೂರ ಬರ್ಲಿಕ್ಕೆ ಬಿಡುದಿಲ್ಲ. ಅದು ಒಳ್ಳೇದೇ. ಆ ಥರ ವರ್ತನೆ ಇದ್ರೆ ಒಳ್ಳೇದು.
ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವಂಥದ್ದು ಮತ್ತು ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾಗಿರುವುದು ಹಾಸನದಲ್ಲಿ ಇಲ್ಲತಕ್ಕಂಥದ್ದು. ಇವಾಗ ಹಾಗೆ ಆ ಥರಕ್ಕೆ ಅಥವಾ ನೀವೆಲ್ಲಾದರೂ ಫೀಲ್ಡ್ ವಿಸಿಟ್ ಮಾಡಬೇಕಾದ್ರೆ ನೀವು ಲೆಡ್ಜರ್ ಬುಕ್ ಮೇಂಟೈನ್ ಮಾಡ್ತಿದ್ದೀರಾ? ಚಲನವಲನ ಲಾಸ್ಟ್ ಟೈಮ್ ಚಲನವಲನ ಕೊಟ್ಟಿಲ್ಲ. ಚಲನವಲನಲ್ಲಿ ಎಂಟ್ರಿ ಮಾಡಬೇಕು. ನೀವು ಲಾಸ್ಟ್ ಟೈಮ್ ಕೂಡ ಹೋಗಿದ್ದೀರಿ, ಇಲ್ಲೂ ಚಲನವಲನ ಮೇಂಟೈನ್ ಆಗ್ತಾ ಇಲ್ಲ. ಇವತ್ತು ಮೇಂಟೈನ್ ಆಗಿದೆ. ನಾನು ಆನ್ಲೈನಲ್ಲಿ ಅಲ್ಲ, ಲೆಡ್ಜರ್ ಬುಕ್ ಮೇಂಟೈನ್ ಮಾಡಬೇಕಲ್ಲ, ನೀವು ಅದನ್ನೇ ಮೇಂಟೈನ್ ಮಾಡ್ತಿದ್ದೀರಾ ಅಂತ. ಒಳಗೆ ಬರುವಾಗ ತಂಬು ಕೊಟ್ಟು ಹೋಗುದು, ಮತ್ತೆ ಹೊರಗೆ ಹೋಗುವಾಗ ಫೀಲ್ಡ್ ಇದ್ರೆ ಅದರ ತಂಬು ಕೊಟ್ಟು entry ಈಗ ಬಯೋಮೆಟ್ರಿಕ್ ಸರ್ಕ್ಯುಲರ್ ಕೂಡ ಬಂದಿದೆ. ಮತ್ತೆ ಚಲನವಲನ ಎಂಟ್ರಿ ಮಾಡಬೇಕಂತ ಹೇಳಿದೆ. ಮತ್ತೆ ನೀವು ಇಲ್ಲದಾಗ ನಿಮ್ಮ ಸಿಬ್ಬಂದಿಯವರು ಅದಕ್ಕೆ ಆನ್ಸರ್ ಕೊಡಲೇಬೇಕು. ಎಲ್ಲಿ ಹೋಗಿದ್ದಾರೆ, ಯಾವ ಫೀಲ್ಡಿಗೆ. ಎಲ್ಲ ಸರಿ ಫೀಲ್ಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ, ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಓಕೆ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಈ ವ್ಯವಸ್ಥೆ ಒಂದು. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಮುಕ್ತವಾಗಿದ್ದರೂ ಶುಚಿತ್ವ ಕಾಪಾಡಿಕೊಂಡಿಲ್ಲ. ಅದು ಉಂಟು. ಓಕೆ. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಇಲಾಖೆ ಮಾಹಿತಿ ಹಕ್ಕು ಇಲಾಖೆ ಇಲ್ಲ ಮೇಲ್ಮನವಿ ಅಧಿಕಾರಿ ಮಾಹಿತಿ ಇಲ್ಲ ಬಂದಿಲ್ಲ. ತೋರಿಸಿ, ಎಲ್ಲುಂಟು ಬನ್ನಿ. ಪ್ರತಿಯೊಂದು ಪಂಚಾಯತಲ್ಲಿ ಇದ್ದೇ ಇರ್ತದೆ. ಈಗ ನೋಡೋದು ಇದರಲ್ಲಿ ಉಂಟು. ಈಗ ಇದಕ್ಕಿಂತ ಮೊದಲು ನಾವು ಒಂದು ಲೆಟರ್ ಕೊಟ್ಟಿದ್ದೇವೆ ನಿಮಗೆ ಇದರ ಬಗ್ಗೆ. ನಿಜವಾಗ್ಲೂ ನನ್ನ ಪ್ರಕಾರ ನೀವು ಒಂದು ಪಂಚಾಯತ್ ಅಧಿಕಾರಿ ನೆನ್ಪಿಟ್ಕೊಳ್ಳಿ. ನಾವು ನಿಮ್ಗೆ ಹೇಳೋಂಥದ್ದಲ್ಲ. ಯಾವ್ದು ಹೇಳಿದ್ರು ಕೂಡ ಸ್ವಲ್ಪ ನೀವು ಇದು ಸರಿಯಾಗಿ ನೀವು ಆನ್ಸರ್ ಮಾಡ್ತಾ ಇಲ್ಲ. ಇದ್ರೆ ಸಾಕಲ್ಲ. ಅಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಿ ನೀವು? ಅದನ್ನ ಇಟ್ಕೊಂಡಲ್ಲಿ ಸಾರ್ವಜನಿಕರಿಗೆ ಬಂದಂತ ಇಳಿಬೇಕಲ್ವಾ? ಅದು ನಮ್ಗೆ ಏನಾದ್ರು ಈಗ ನೋಡಿ, ನಾವು ಎಲ್ಲಿದೆ ಅಲ್ಲಿ ಎಲ್ಲ ಹಾಕಿದಿರಿ, ಅಲ್ಲಿಲ್ಲ ಮಾಹಿತಿ ಹಾಕುವುದು. ಎಲ್ಲ ಹಾಕಿದಿರಿ, ನಾವು ಎಲ್ಲ ನೋಡಿ ಬಂದೆವು. ಮಾಹಿತಿ ಹಾಕಿದಿಲ್ಲ. ಎಷ್ಟು ತೋರಿಸಿ ನೀವು ತೋರಿಸಿ ಬನ್ನಿ ಅಂತ. ನಾನು ಈ ತರ ಮಾಡಿದ್ರೆ ನಾವು ಮತ್ತೆ ಕಚೇರಿ ಮುತ್ತಿಗೆ ಮಾಡ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಇದು ಮೇಲಧಿಕಾರಿಗೆ ಈಗ ಅವರು ಕಚೇರಿ ಮುತ್ತಿಗೆ ಹಾಕಿ ಮತ್ತೆ ಇವಾಗ ಕರ್ಸ್ಬೇಕಾಗುತ್ತೆ ನಿಮಗೆ. ಹೌದು. ಎಲ್ಲದಕ್ಕೂ ತಲೆ ಆಡ್ಸೋದಲ್ಲ ನೀವು. ಸ್ವಲ್ಪ ನೀವು ಇದ್ರಾಗಿ ನೀವು ವರ್ತನೆ ಮಾಡ್ಬೇಕು. ನೀವು ಅಲ್ಲ, ಅದೇ ಹಾಗೆ ಮಾಡೋದು. ನಿಮ್ಮ ಕರ್ತವ್ಯ ಮಾಡಿ. ಯಾಕಂದ್ರೆ ಈಗ ನೋಡಿ, ಮಾಹಿತಿ ಹಕ್ಕು ಯಾಕೆ ಹಾಕ್ತೀವಿ ನಿಮ್ಗೆ ಗೊತ್ತೇ ಇದೆಯಾ? ಈಗ ನಾವು ಜಾಸ್ತಿ ಮಾತಾಡೋದು ಬೇಡ. ಅವ್ರೇನು ಹೇಳ್ತಾರೆ ಆನ್ಸರ್ ಕೊಡ್ತಾರೆ, ಅದನ್ನ ಇಸ್ಕೊಂಡು ಹೋಗುವ. ಪ್ರತಿ ಸಲ ಅದೆಲ್ಲ ಈಗ ನೋಡಿ ಮಾಡ್ತೀವಿ. ಕರೆಕ್ಟ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮೇಲಧಿಕಾರಿ ಯಾರಿದ್ದಾರೆ ಅಲ್ಲಿಗೆ ಹೋಗುವ ನಾವು. ಯಾಕೆಂದ್ರೆ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಈಗ ನಾವು- ಅಧಿಕಾರಿ ಅಂದ್ರೆ PDO ಅವರು ನೀವೇ. ನೋಡಿ ಅಲ್ಲ, ನಮ್ಗೇನು ಬೇರೆ ಕೆಲಸ ಇಲ್ವಾ? ಪ್ರತಿ ಸಲ ಬಂದು ಇದು ಉಂಟಾ ಇದಿಲ್ವಾ ಅಂತ ಕೇಳ್ಕೊಂಡು ಸಣ್ಣ ಮಕ್ಕಳಾಗಿ ನಾವು ಮಾಡೋದವ್ರಿಗೆ ನಾವು ಪಾಠ ಕಲಿಸ್ತಾ ಇದ್ದೀವಿ. ಒಂದು ಸಲ ಲೆಟರ್ ಕೊಟ್ಟು ಹೋದ ನಂತರ ಇದು ಏನಿಲ್ಲ ಇದೆ ಅಂತ ನೋಡ್ಕೋಬೇಕು ಅವರು. ಲಾಸ್ಟ್ ಟೈಮ್ ಕಾರ್ಯದರ್ಶಿಗೆ ಕೊಟ್ಟೋಗಿದ್ದೀವಿ ನಾವು. ಈಗ ಪ್ರತಿ ಸಲ ನಮಗೆ ಬೇರೆ ಕೆಲಸ ಇಲ್ಲ. ಬಂದು ಸಣ್ಣ ಮಕ್ಕಳಾಗಿ ಇದು ಉಂಟಾ ಇದಿಲ್ವಾ ಅಂತ ಕೇಳ್ಕೊಂಡು ಹೋಗ್ಲಿಕ್ಕೆ ನಮಗೂ ಬೇರೆ ಕೆಲಸ ಇಲ್ವಾ? ಅಲ್ಲ ಇವರೇ, ಈಗ ಇವರು ಏನು ಹೇಳ್ತಾರೆ, ಏನು ಆನ್ಸರ್ ಕೊಡ್ತಾರೆ ಅದನ್ನು ನಾವು ತಿಳ್ಕೊಳ್ಳುವ. ಮತ್ತೆ ನಾವು ಮೇಲಧಿಕಾರಿ ಹತ್ರ ಹೋಗುವ. ಮೇಲಧಿಕಾರಿ ಅಲ್ಲಿಗೆ ಹೋಗೋದಿಲ್ಲ, ಕರ್ಸೋರ್ನ. ಹೌದು, ಹೇಗಿದ್ರೆ ಮಾತ್ರ ಮಾಡುವ. ಈಗ ಅವರು ಏನು ಆನ್ಸರ್ ಕೊಡ್ತಾರೆ, ಸೊ ಏನೇ ಕೊಡ್ಲಿ ಆನ್ಸರ್. ಅಲ್ಲ, ಈಗ ನೋಡ್ತಾ ಇದ್ದಾರೆ. ಅಲ್ಲ, ಏನೇ ಆನ್ಸರ್ ಕೊಡ್ಲಿ, ಅಲ್ಲಿ ಇದೆ ಅಂತೇಳಿ ಹೇಳಿ, ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂತೇಳಿ ಹೇಳಿ, ನಾವು ಏನು ಮಾಹಿತಿ ಕೊಡ್ತಾರೆ ಇಸ್ಕೊಂಡು ಹೋಗುವ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4/1/B ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸದಿರುವುದು, ಕಡತ ಹಾಗೂ ಮಾಹಿತಿಯನ್ನು ಪಟ್ಟಿ ಕ್ಯಾಟ್ಲಾಗ್ ಅಥವಾ ಇಂಡೆಕ್ಸ್ ಮಾಡದಿರುವುದು. ಅದು ಮಾಡಿದ್ದೀರಾ? ಊರ್ವಣವಿ ಪ್ರಕಟಣೆ ಮಾಹಿತಿ ಆನ್ಲೈನಲ್ಲಿ ಹೋಗುತ್ತೆ. ಆನ್ಲೈನ್ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಪಂಚಮಿತ್ರ ಪೋರ್ಟಲಲ್ಲಿ ಇಲ್ಲ. ಆನ್ಲೈನ್ ಅಲ್ಲಿ ಇಲ್ಲಲ್ಲ ಸರ್. ಪಂಚಮಿತ್ರ ಪೋರ್ಟಲಲ್ಲಿ ಯಾವುದು ಸಿಗ್ತದೆ ಪಂಚಮಿತ್ರ ಪೋರ್ಟಲ್ ಅಲ್ಲಿ? ಗ್ರಾಮ ಪಂಚಾಯತಲ್ಲಿ ಸಾಧಾರಣ 2005ರಿಂದ ಕಳೆದ ಅಲ್ಲ, ಇದು 4/1 ಪ್ರಕಟಣೆ ಮಾಹಿತಿ ಬೇರೆ. ಅದು 4/1 ಪ್ರಕಟಣೆ ಮಾಹಿತಿ ಪಂಚಾಯತಿನ ಕಾರ್ಯವೈಖರಿ, ರಚನೆ, ಕಾರ್ಯಕ್ರಮ ಹೇಗೆ ಮಾಡ್ತೀರಾ ಅದರಲ್ಲಿ ಇರ್ತದೆ. ಪಂಚತಂತ್ರದಲ್ಲಿ ನಿಮ್ದು ಅನುದಾನ ಮತ್ತೆ ಏನು ಕಾಮಗಾರಿಗೆ ಎಷ್ಟು ಕಾಮಗಾರಿಯ ಇದು ಇರ್ತದೆ ದಾಖಲೆಗಳು. ಈಗ PDO ಅವರು ಅದರಲ್ಲಿ ಎಷ್ಟು ವಿಷಯ ಬರ್ತದೆ ಗೊತ್ತಾ? 4/1 ಪ್ರಕಟಣೆಯಲ್ಲಿ ಸಿಬ್ಬಂದಿಗಳ ವಿವರ, ನಿಮ್ದು ಅಧಿಕಾರಿಗಳ ವಿವರ, ಸಂಬಳ, ಮತ್ತೆ ದೂರುಗಳನ್ನು ವಿಲೆ ಮಾಡುವ ರೀತಿ ಏನು, ರಚನೆ ಹೇಗೆ, ಎಲ್ಲನೂ ಅದು ಎಲ್ಲಿದೆ ಆನ್ಲೈನ್ ಅಲ್ಲಿ? ಯಾವ ಪಂಚಾಯತಲ್ಲಿ ಇಲ್ಲ. ನೀವು ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ? ಅಲ್ಲ, ಪಂಚಮಿತ್ರ ಪೋರ್ಟಲ್ ನಾವು ಹಾಕಿ ಇದು ಮಾಡಿ ಅದರಲ್ಲಿ ಇಲ್ಲ. ಸುಮಾರು ಮಾಹಿತಿ ಅಲ್ಲ, ನಾವು ಗೊತ್ತಿಲ್ಲ. ತೋರಿಸಿ ನಮಗೆ. ಅದೇ ಅದರಲ್ಲಿ ಎಲ್ಲಿದೆ? ಪಂಚಮಿತ್ರದಲ್ಲಿ ತೋರಿಸಿಲ್ಲ. ಇಡೀ ಪಂಚಾಯತಲ್ಲಿ ನಾನು ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಎಲ್ಲ ನೋಡ್ತೇನೆ, ಯಾರಾದ್ರೂ ಹಾಕಿದಾರ ಪಂಚಾಯತ್ ಅಂತೇಳಿ. ನಿಮ್ದು ಬಿಡಿ, ಯೂನಿವರ್ಸಿಟಿಯಲ್ಲಿ ನಾವು ಹಾಕಲ್ಲ. ಮತ್ತೆ ಕೆಲವೊಂದು ನಾವು ಕೇಳಿದಾಗ ಮತ್ತೆ ಹಾಕಿ ಕೊಡ್ತಾರೆ. ಕೇಳಿ ಇನ್ನು ಕೇಳಿ. ನಾವು ಗೊತ್ತಿದ್ದೆ ಬಂದದ್ದು ಸರ್, ಎಲ್ಲ ತಿಳಿದು ಬಂದದ್ದು. ಅಲ್ಲ, ಈಗ ಅದನ್ನು ತೋರಿಸ್ಬಿಡಿ ನಮಗೆ. ನಂತರ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರಲ್ಲಿ ದೂರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾಯ್ತು?
ನಿಮ್ಮ ಸರ್ಕಾರಿ ನಿಮಗೆ ದೂರು ಕಚೇರಿ ಕೊಡೋದಕ್ಕಿಂತ ಲೋಕಾಯುಕ್ತಕ್ಕೆ ನೇರವಾಗಿ ದೂರು ಕೊಡ್ಬೋದಲ್ಲ ಅವರಿಗೆ. ಕೊಡ್ತಾರೆ, ನಾವು ಬಂದು ಬೇಕಾದ್ರೆ ಅವ್ರು ಕೊಡ್ತೀವಿ ಲೋಕಾಯುಕ್ತರಿಗೆ. ನಾವು ಸುಮ್ಮನೆ ಕೆಲಸದ್ರೆ ಬಂದಿಲ್ಲ, ನಮ್ದೊಂದು ಸಿದ್ಧಾಂತ ಇಟ್ಕೊಂಡು ನಾವು ಪಕ್ಷ ಸ್ಥಾಪನೆ ಮಾಡಿರೋಂಥವ್ರು. ಇಲ್ಲೂ ಕೂಡ ಲಂಚ ಇಲ್ಲದೆ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಪ್ರತಿಯೊಬ್ಬರಿಗೂ ಪಾರದರ್ಶಕ ಸಿಗಬೇಕು ಅಂತ ಮಾಡ್ತಾರೆ. ಲೋಕಾಯುಕ್ತಕ್ಕೆ ದೂರು ಕೊಡಿ ಅಂತೇಳಿ ನಡೆದಿದೆ ಇಲ್ಲಿ ಲಂಚ ನಡೆದಿದೆ ಇಲ್ಲಿ. ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ದೂರು ಬಂದಿದೆ, ಲೋಕಾಯುಕ್ತಕ್ಕೆ ನೀವು ಕೊಡ್ಬೋದು, ಲೋಕಾಯುಕ್ತಕ್ಕೆ ಕೊಡ್ಲಿಕ್ಕೆ ಗೊತ್ತಿಲ್ಲ ಪಾಪ ಅವ್ರಿಗೆಲ್ಲ ಎಷ್ಟೋ ಜನ. ಅದೇ ನಾವು ಅಲ್ಲೊಂದು ಬೋರ್ಡ್ ಮಾತ್ರ ಹಾಕಿದ್ದಾರೆ ಅಷ್ಟೇ. ಇವ್ರು ಹೇಳ್ಬೇಕು ಬಂದಂತವ್ರಿಗೆ, ನೋಡಿ ನೀವು ಲಂಚ ಊಟ ನಡೀತಾ ಇದ್ರೆ, ಲಂಚ ಊಟ ನಡೀತಾ ಇದ್ರೆ ಅಲ್ಲಿ ಬೋರ್ಡ್ ಉಂಟು, ಲೋಕಾಯುಕ್ತಕ್ಕೆ ಕಾಲ್ ಮಾಡಿ ಅಂತ ಹೇಳ್ಬೋದು. ಈ ವ್ಯವಸ್ಥೆ ಏನಂತ ಹೇಳಿದ್ದಾರೆ ಸರ್, ನಮ್ದು ಒಂದು ಪಾಲಿಸಿ ಏನಂತ ಹೇಳಿದ್ರೆ, ಎಲ್ಲೂ ಈ ವ್ಯವಸ್ಥೆಯಲ್ಲಿ ಎಲ್ಲವೂ ದೂರು ಕೊಟ್ಟಾಗಬೇಕಂತ ಹೇಳಿಲ್ಲ. ಊರಲ್ಲಿ ಬಂದು ಮೌಖಿಕವಾಗಿ ಹೇಳಿದಾಗ 50% ಕೆಲಸ ಆಗ್ತದೆ. 50% ಕೆಲಸ ಆಗದಿದ್ದಾಗ ರೈಟಿಂಗಲ್ಲಿ ಅಲ್ಲಿ ರೈಟಿಂಗಲ್ಲಿ ಕೊಟ್ಟಾಗ ಒಂದು 25-30% ಆಗ್ತದೆ. ಮತ್ತೆ ಆಗದಿದ್ದರೆ 3ನೇ ಹಂತ ಪ್ರತಿಭಟನೆ ಅಂತ. ಹೌದು, ಅವರೀಗ ನಾವು ಊರಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ ರೈಟಿಂಗಲ್ಲಿ ಕೊಡಿ ಅಂತೇಳಿ, ಮುಗೀತಲ್ಲಿ. ಈಗ ನಿಮ್ಮ ಪಂಚಾಯತಿಯಲ್ಲಿ ನೌಕರರು ಯಾರು ಕೂಡ ತಮ್ಮ ಕೆಲಸವನ್ನು ವಿನಾಕಾರಣ ವಿಳಂಬ ಮಾಡ್ತಾ ಇಲ್ವಾ? ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. 17 ಪಾಯಿಂಟ್ಸ್ ನಾವು ಪಟ್ಟಿ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನೀವು ಹೇಳಿದ ಪ್ರಕಾರ ಏನೋ CCTV ನಾವು 1 ವಾರ ಮಾತ್ರ ಅಷ್ಟೇ ಫುಟೇಜ್ ಮಾಡ್ಕೊತೀವಿ, ನಂತರ ಅದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಮತ್ತು ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯ ವರ್ತಿಸ್ತಾರೆ ನಾವು ಹೇಳ್ತಾ ಇದ್ದೀವಿ, ಇಲ್ಲ ಅಂತ ನೀವು ಹೌದು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಇದೇ ನೆಲ್ಯಾಡಿ ಗ್ರಾಮ ಪಂಚಾಯತಿಯವರು ಅವರೇ ನಾವು ಮಾಹಿತಿ ತಗೋತೀವಿ, ತೊಂದರೆ ಇಲ್ಲ. ಈಗ ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕು ಗುರುತಿನ ಚೀಟಿ. ಅದ್ರ ಬಗ್ಗೆ ನಮಗೊಂದು ನೀವು ಲಿಖಿತವಾಗಿ ಇದು ಕೊಡಿ, ಮಾಹಿತಿ ಕೊಡಿ. ನಾವು ಜನಸಾಮಾನ್ಯ ಬಿಟ್ಟಿಗೆ ಬೆರೀಬೇಕು, ಚೆನ್ನಾಗಿ ನಾವು ಮಾತಾಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ಧರಿಸಬಾರ್ದು ಪಟ್ಟಿ ಅಂತೇಳಿ ಅದೊಂದು ಕೊಡಿ. ಈಗ ನಾವು ಯಾವುದಿಲ್ಲ ಅಂತೇಳಿ ಪಟ್ಟಿ ಮಾಡಿದ್ದೀವಿ, ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ನಿಮ್ಮ ID ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಕೊಡಿ. ಮತ್ತೆ ಎಕ್ನಾಲಜ್ಮೆಂಟ್ ತೆಗೆದುಕೊಳ್ಳಿ. ಇನ್ನೊಂದು ಶೌಚಾಲಯ ಶೌಚಾಲಯದ ಕೊಡ್ತೀನಿ, ಒಂದು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ನೀವು ಇಂಟು ಹಾಕಿದ್ದಿಲ್ಲ ಅಂತ ಲೆಕ್ಕ ಅಲ್ಲ? ಯಾವುದು ಬೇಡ, ನೀವು ID ಕಾರ್ಡ್ ಬಗ್ಗೆ ಅಲ್ಲ, ಇದು ರೈಟ್ ಹಾಕಿದ್ದು ಇದೆ ಅಂತೇಳಿ ಅಲ್ಲ, ಹೌದು, ಇದು ಇವರು ಇದೆ ಅಂತೇಳಿ ಇಲ್ಲ ಅಲ್ವಾ? ಅಲ್ಲ, ಯಾವ್ದು ಅಲ್ಲ, ಅದು ರೈಟ್ ಉಂಟು. ರೈಟ್ ಹಾಕಿದ್ದ ವ್ಯವಸ್ಥೆ ಇದೆ ಇಲ್ಲಿ. ಇದು ಇಲ್ಲ ಅಂತೇಳಿ ವಿವಿಧ ವಿಭಾಗಗಳಲ್ಲಿ ಕೊಠಡಿಯಲ್ಲಿ ನಾಮಫಲಕ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಇಲ್ಲ. ಈಗ ಏನಿಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾವು ಕೊಟ್ಟದ್ದಿದೆಯಲ್ಲ, ಅದನ್ನು ಇದನ್ನು ಪರಿಶೀಲಿಸಿ ಶೌಚಾಲಯ ಕೊಡ್ತೀನಿ, ಒಂದು ವಕೀಲ ಮುಖಾಂತರ ಕೊಡಬೇಕು. ಶೌಚಾಲಯ ಇದ್ದು ಈಗ ನಮ್ಮ ಈ ನೆಲ್ಯಾಡಿ ಗ್ರಾಮಕ್ಕೆ ವಸತಿ ಗೃಹ ಒಂದು ಇದೆಯಲ್ಲ, ವಸತಿ ಇಲ್ಲಿ ಗ್ರಾಮಕ್ಕೆ ಪಂಚಾಯತಿ ಹೌದು. ಅದು ಯಾವುದೇನು ಲೀಸಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ಯಾವುದು ಅದ್ರ ಬಗ್ಗೆ ವಾಟರ್ ನನಗೆ ಅದು ಏನು ಗ್ರಾಮ ಪಂಚಾಯತಿ ಇದಕ್ಕೆ ಏನಾದ್ರು ಪಾಸ್ ಮಾಡಿದ್ದೀರಾ, ಬಿಲ್ ಪಾಸ್ ಮಾಡಿದ್ದೀರಾ, ಟೆಂಡರ್ ಏನು ಬಾಡಿಗೆ ಅದಕ್ಕೆ ಲೀಸಿಗೆ ಕೊಟ್ಟಿದ್ದಾರಂತೆ. ಡಿಸಿ ವಾಟರ್ ಮ್ಯಾನಿಗೆಲ್ಲ ವಾಟರ್ ಮ್ಯಾನ್ಗೆಲ್ಲ ಈಗ ಪ್ರತಿಯೊಬ್ಬ ಪಂಚಾಯತಿ ಕಚೇರಿಯಲ್ಲೂ ಕೂಡ ಒಬ್ಬ ಅಧಿಕಾರಿ ಮತ್ತು ಕಾರ್ಯದರ್ಶಿ ಮುಕ್ತವಾಗಿರಬೇಕು, ಎಲ್ಲೂ ದೂರ ಹೋಗಬಾರ್ದು ಅಂತೇಳಿ ಅವರು ತಿಂಗಳಿಗೆ 2,000 ಅದು ಪಂಚಾಯತಿಯಲ್ಲಿ ನಿರ್ಣಯ ಆಗಿದೆ ಬಾಡಿದು ದಾಖಲೆ ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗಿದೆ, ಅಂಗೀಕಾರ ಆಗಿದೆ. ಬಾಡಿ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಆಗಿದೆ. ಅದು ನಮಗೆಲ್ಲ ಒಂದು ದಾಖಲೆ ಕೊಡ್ತೀರಾ? ಮಾಹಿತಿ ಎಕ್ಕಲ್ ಕೇಳಬೇಕು, ಈಗಲೇ ಕೊಡ್ತೀರಾ? ಮಾಹಿತಿ ಎಕ್ಕಲ್ ಕೇಳಿ, ಗುರ್ತಿನ ಚೀಟಿ ಸ್ವಲ್ಪ ನಮಗೆ ಕಿತ್ತೋಗ್ತೀವಿ. ಅಲ್ಲ, ನಾವೇ ಬರ್ಕೊಡ್ತೀವಿ, ಅಲ್ಲಿ ಕೊಟ್ಟಿದ್ದೀವಲ್ಲ ನೀವು ಲೆಟ್ರಲ್ಲಿ. ಈಗ ಇದರಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ ಎಷ್ಟನೇ ಪಾಯಿಂಟ್ ಮಾಡ್ತೀನಿ. ಗುರ್ತಿನ ಚೀಟಿ ನಾವು ಇದು ಎಕ್ನಾಲಜ್ಮೆಂಟ್ ತೆಗೆದುಕೊಂಡಿಲ್ಲ. ಹಾಂ, ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ. ಕೊಟ್ಟಿಲ್ವಾ ನಿಮಗೆ? ಅದವರಿಗಿಲ್ಲ, ನಮಗೆಲ್ಲ ರಿಸೀವ್
ಇವ್ರಿಗೆ ಇವರು ಟೀಮಲ್ಲಿ ಬೇರೆ ಯಾರು ಹೇಳಿರ್ಬೋದು, ಇಲ್ಲಿಯವರೆಗೂ ಕೆ ಆರ್ ಎಸ್ನವರು ಏನು ಮಾಡಲ್ಲ ಬಿಡಿ, ಕ್ಯಾಬ್ ಮಾಡಿದ್ದಾರೆ ಅಂತ ಮಾತಾಡೋದು ಬೇಡ ನಾವು ಬೇಡ, ನಾವು ಅಲ್ಲ ಸ್ವಲ್ಪ ಅವ್ರು ಏನು ಇದು ಶೌಚಾಲಯದ ಕೊಟ್ರ ಏನಿದೆ ತೆಗೆದುಕೊಳ್ತಾರೆ ಮತ್ತೆ ಶೌಚಾಲಯ ಕೊಟ್ಟಿದ್ದೀನಿ. ಅದಕ್ಕೊಂದು ಕಾಪಿ ಇದೆ, ಅದಕ್ಕೊಂದು ಒಂದು ರಿಸೀಟ್ ಕೊಟ್ಟಲ್ಲ ಇದು. ಒಂದು ರಿಸೀಟ್ ಕೊಟ್ಟಿದ್ದೀರಾ, ಅದು ಬಿಡಿ, ಶೌಚಾಲಯದ ಬಿಡಿ, ಇದೊಂದು ರಿಸೀಟ್ ಕೊಡಿ, ನಾವು ಒಂದು ಸ್ಟ್ಯಾಂಪ್ ಮಾಡಿ ಕೊಡಿ, ಶೌಚಾಲಯ ಕೊಟ್ಟಿದ್ದಾರಾ? ನೀವು ಪಾಯಿಂಟಿಗೆ ಸ್ವಲ್ಪ ಸ್ಟ್ಯಾಂಪ್ ಮಾಡಿ ಕೊಡಿ, ಪಾಯಿಂಟಿಗೆ ಟಿಕ್ ಅದು ತಗೊಳ್ಳಿ, ಸ್ವಲ್ಪ ಸ್ಟ್ಯಾಂಪ್ ಮಾಡಿ ಕೊಡಿ. ಬನ್ನಿ ಹೋಗೋಣ ಹೋಗೋಣ ಕಚೇರಿ ಒಳಗೆ ಹೋಗೋಣ. ಅವರೇನು ಕೂತಿದ್ದಾರೆ ಕೇಳಿ ಮೇಡಮ್. ಅವ್ರೇನು ಕಳಿಸಿದ್ರು ಸ್ವಲ್ಪ ಹಿಡಿತಾರೆ. ಅಲ್ಲ ಸ್ಟ್ಯಾಂಪ್ ಮಾಡಿ ಕೊಡಿ. ನಿಮಗೆ ಟಿಕ್ ಅಲ್ಲ ಟಿಕ್ ಹಾಕಿ ಅವರಿಗೆ ಕೊಟ್ಟದ್ದು ಅವರಿಗೆ ಕೊಟ್ಟದ್ರಲ್ಲಿ ನಮಗೆ ಕೊಟ್ಟದ್ದು ನಿಮಗೆ ಕೊಟ್ಟದ್ದು ಸೇಮ್ ಎಲ್ಲಿಯವರೆಗೆ ಇಲ್ಲಿಯವರ ಅಲ್ಲ ಇಲ್ಲಿ ಹತ್ತು ಜನಕ್ಕೆ. ಯಾವುದು ಇಲ್ಲ ಮಾತ್ರ ಮಾಡಿದ್ದೀವಿ ಮುಖಗಳ ಬಗ್ಗೆ ಫೋಟೋಸ್ ಎಲ್ಲ ಅದರಲ್ಲಿ ನೋಡಿ ಲಾಸ್ಟೇ ಬಿಡಿ. ಅದೇ ಇದ್ರದ್ದು ಅದು ಕೊಟ್ಟರೆ ಅದು ಸೀಲ್ ಮಾಡ್ಕೊಂಡು ಅದೇ ಕೊಟ್ಟಿದ್ದೀನಿ ಶೌಚಾಲಯ ಸೀಲ್ ಸೇಲ್ ಮಾಡ್ಕೊಂಡು ಸ್ಟ್ಯಾಂಪ್ ಮಾಡಿ ಬನ್ನಿ ಒಳಗೆ. ಅದು ಜೆರಾಕ್ಸಾ ನಿಮ್ಮದೇ ಇದು ಕರೆಕ್ಟ್ ಇದೆಯಲ್ಲ ಸಿಗ್ನೇಚರ್ ಜೆರಾಕ್ಸ್ ಆಗಲಿಲ್ಲ. ಓಕೆ ಬರ್ತೀವಿ. ಒಂದು ಫೋಟೋ ತಗೊಳ್ಳಿ. ಅದು ಕೊಡೋ ಒಂದು ಫೋಟೋ ಯಾರ ಹತ್ರ ಹೇಳೋದು ಇವರು?